ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ. ತಮ್ಮ ಪರಿಚಯ ಮಾಡಿಕೊಡಿ ಸರ್. ಸರ್, ನಮ್ಮ ಹೆಸರು ಜನಾರ್ದನ್ ಅಂತ, ಬೈಪ್ನಹಳ್ಳಿ ಗ್ರಾಮ, ಬೆಂಗಳೂರು ಪೂರ್ವ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ. ಸರ್, ಹಳ್ಳಿಕಾರ ಎತ್ತುಗಳು? ಹೌದು ಸರ್, ಕಡೆ ಆಗಿದಾವ? ಹೌದು, ಕಡೆ ಆಗಿದಾವೆ ಸರ್. ತುಂಬ ದೊಡ್ಡತನದಲ್ಲಿದ್ದಾವೆ? ಹೌದು ಹೌದು ಸರ್. ಸರ್, ಯಾವಾಗ ತೊಗೊಂಬಂದಿದ್ದು ಎತ್ತುಗಳು? ಸರ್, ನಾವು ಇದು ಡಿಸೆಂಬರ್ 31ನೇ ತಾರೀಕು ತೊಗೊಂಬಂದಿದ್ದು. ಜಾತ್ರೆಲಿ ತೊಗೊಂಡಿದ್ದೆ ಇಲ್ಲ? ಇಲ್ಲ ಸರ್, ತುಮಕೂರಲ್ಲಿ ತೊಗೊಂಡು. ತುಮಕೂರ? ತುಮಕೂರು ಹತ್ರ ಯಾರ ಹತ್ರ ತೊಗೊಂಡ್ರಿ? ಚೋಟು ಅಂತ. ಸರ್, ಕೂಟ ಅವ್ರ ಹತ್ರನೇ? ಹೌದು ಹೌದು, ಕೂಟ ಅವ್ರ ಹತ್ರನೇ, ಅವರೇ ಹಾಕಿದ್ರು ಕೂಟ, ತೊಗೊಂಬಂದು. ಸರ್, ಮೇಂಟೆನೆನ್ಸ್ ಎಲ್ಲ ಏನು ಮಾಡ್ತಾ ಇದ್ದೀರಾ? ಏನಿಲ್ಲ, ಮಾಮೂಲಿ ನಾರ್ಮಲ್ಲು ಬೂಸ, ಹಿಂಡಿ ಇವೆಲ್ಲ ಕೊಡ್ತೀವಿ. ಟೈಮ್ ಸರಿಯಾಗಿ ನೀರು, ಹುಲ್ಲು ಹಾಕ್ತಾ ಇದ್ದೀವಿ. ವಾಕಿಂಗ್ ಎಲ್ಲ ಬಿಡಬೇಕು? ವಾಕಿಂಗ್ ಎಲ್ಲ ಸಂಜೆ, ಬೆಳಗ್ಗೆ ಹೊತ್ತು ಇಲ್ಲ ಸಂಜೆ ಹೊತ್ತು, ಟೈಮಲ್ಲಿ ಒಂದು ಟೈಮು ವಾಕಿಂಗ್ ಬಿಡ್ತೀವಿ. ಮತ್ತು ಹಾಲು ಸ್ವಲ್ಪ ಕೊಡ್ತೀವಿ. ಸರ್, ಏನು ಬೆಲೆ ಆಗಿದ್ದಾವೆ? ನಮಗೆ 5,25,000 ಆಗಿತ್ತು. ಕಡೆ ಆಗಿದ್ವಾ ನೀವು ತೊಗೊಂಡಾಗ? ಹೌದು ಹೌದು, ಕಡೆ ಆಗಿತ್ತು. ಜಾತ್ರೆ ಎಲ್ಲರೂ ಮಾಡಿದ್ರೆ ಸರ್? ಹೌದು, ಸಪ್ಲಮ್ಮ ಜಾತ್ರೆ ಮಾಡಿದ್ವಿ. ಸಪ್ಲಮ್ಮ. ನೀವು ಒಂದೇ ಜಾತ್ರೆ ಮಾಡೋದು? ಒಂದೇ ಜಾತ್ರೆ. ಎಲ್ಲ ಜಾತ್ರೆ ಓಡಾಡ್ಕೊಂಡು ಬರ್ತೀವಿ, ಬಟ್ ನಾವು ಒಂದೇ ಜಾತ್ರೆಗೆ ಕಟ್ಟೋದು. ಹೌದು ಸರ್, ಏನು ಗುಣಲಕ್ಷಣ ನೋಡಿ ಎತ್ಕೊಳ್ಳಿ ಇಷ್ಟಪಟ್ಟು ತೊಗೊಂಡ್ರಿ ಸರ್? ಸರ್, ಇದ್ರ ನೋಡಿ, ಗಾತ್ರ ನೋಡಿ, ಇದ್ರ ಜಾತಿ ಕುಲ, ಮತ್ತು ಇದ್ರ ಇಲ್ಲಿ ಪಕ್ಕದಲ್ಲಿ ಬಂದು ಒಂದು ಸುತ್ತಿದಾಗ ಇದನ್ನ ನೋಡಿ ಖುಷಿಯಾಗಿ ನಾವು ಇಂಥ ಬಿಡ್ಲೇಬಾರ್ದು, ತಗೊಬೇಕು ಅಂತ ತಗೊಂಡಿದ್ವಿ. ಬಣ್ಣ ಆಗಿರ್ಬೋದು, ಊಟ ಆಗಿರ್ಬೋದು, ಕಾಲು ಕೈ ದಕ್ಷತೆ ಎಲ್ಲ ತುಂಬ ಚೆನ್ನಾಗಿದೆ. ಸರ್, ಪ್ರೈಸ್ ಏನಾದ್ರು ಮಾಡಿದ್ರಾ? ಸಪ್ಲಮ್ಮದಲ್ಲಿ ಸಮಾಧಾನಕರ ಭವನ ಕೊಟ್ಟಿದ್ರು. ಸರ್, ಇದು ಫಸ್ಟ್ ಟೈಮ್ ಎಲ್ಲ ಮುಂಚೆ ಕಟ್ಟಿದ್ರ ನೀವು ಎತ್ತುಗಳು? ಮೊದಲಿಂದ ಕೊಟ್ಟಿದ್ವಿ. ನಾವು 2008ವರೆಗೂ ಕಟ್ಟಿದ್ವಿ. ಅದಾದ್ಮೇಲೆ ಸ್ವಲ್ಪ ಗ್ಯಾಪ್ ಬಂತು. ಮತ್ತೆ ಈಗ 2023ರಿಂದ ಕಟ್ತಾ ಇದ್ದೀವಿ. ಅಂದ್ರೆ ನಿಮ್ಮ ತಂದೆಯವ್ರ ತಾತರೆಲ್ಲ? ಹೌದು ಹೌದು, ಅವ್ರು ಕಟ್ಟಿದ್ರು. ಅದಾದ್ಮೇಲೆ ಈಗ ನಾನೇ ಇಲ್ಲಿ ಮನೆ ಕಟ್ಟಿದ್ಮೇಲೆ ಇಲ್ಲಿ ಓರಿಗೆ ಕಟ್ಟಬೇಕು ಅಂತ ಇದಕ್ಕೆ ಹೊಸದಾಗ ಒಂದು ಶೆಡ್ ಹಾಕ್ಸಿ ಇಲ್ಲಿ ಕಟ್ತಾ ಇದ್ದೀವಿ. ಹಸುಗಳಿಲ್ಲ, ಎತ್ತುಗಳು ಮಾತ್ರ ಇದಾವೆ. ಸರ್, ಎತ್ತುಗಳು ಕಟ್ಟೋದ್ರಿಂದ ಹೌದು ಸರ್, ಮನಸ್ಸಿಗಾಗಿರ್ಬೋದು ಎತ್ತುಗಳು ಕಟ್ತಾ ಇರೋದ್ರಿಂದ ಏನು ಉಪಯೋಗ ಆಗುತ್ತೆ? ಏನು ನಿಮಗೆ ಅನುಭವ ಸರ್ ಎತ್ತುಗಳು? ಸರ್, ಏನಿಲ್ಲ, ಈಗ ದೇವ್ರನ್ನ ಪೂಜಿಸ್ತೀವಿ. ಈಗ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಯೋ ಬದಲು ಅಟ್ಲೀಸ್ಟ್ ಇದ್ರ ಹತ್ರ ಬಂದರೆ ಅಲ್ಲಿ ಹೋದಷ್ಟೇ ಶ್ರೇಷ್ಠ ಅಂತ ನಾವು ಭಾವಿಸ್ತೀವಿ. ಗೋವನ್ನ ದೇವ್ರಿಗೆ ಸಮಾನ ಅಂತ ಹೇಳ್ತೀವಿ. ಎಲ್ಲ ಮುಕ್ಕೋಟಿ ದೇವರು ಗೋವಲ್ಲೇ ಇರುತ್ತೆ. ಸರ್, ಲಾಭ ನಷ್ಟದ ಬಗ್ಗೆ ಹಳ್ಳಿಕಾರರ ಫೀಲ್ಡಲ್ಲಿ ನಿಮ್ಮ ಅನುಭವ ಸರ್ ಏನು? ಸರ್, ನಾವು ಕಟ್ಟಿದಾಗಿಂದ ಈಗ ಲಾಭಕ್ಕೆ ಮಾರಿದ್ದೀವಿ, ಬಟ್ ಅದ್ರಲ್ಲಿ ಲಾಭ ಅಂತ ಏನು ಸಿಕ್ಕಿಲ್ಲ ನಮಗೆ. ಏನಂತಂದರೆ, ಈಗ ಈ ವರ್ಷ 3 ಲಕ್ಷ ಕೊಟ್ಟು ತೊಗೊಂಬಂದರೆ ನೆಕ್ಸ್ಟ್ ವರ್ಷ 4 ಲಕ್ಷಕ್ಕೋ 5 ಲಕ್ಷಕ್ಕೋ ಹೋಗುತ್ತೆ, ಬಟ್ ಅದರಷ್ಟೇ ಖರ್ಚು ಆಗಿರುತ್ತೆ. ಇದೇನಂತಂದರೆ, ಈಗ ನೋಡಿ, ಮೊದಲಿಂದ ಬಂದಿದ್ದೀವಿ, ಈಗ ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ. ಆ ಖರ್ಚನ್ನೆಲ್ಲ ಲಾಭ ನಷ್ಟ ಅಂತ ಯೋಚನೆ ಮಾಡೋಕ್ಕಾಗಲ್ಲ. ಅದ್ರ ಬದಲು ಅಟ್ಲೀಸ್ಟ್ ಮೇವು ಮಾಡಿದಾಗ ಈಗ ನಾವು ಅದು ಅಷ್ಟೋ ಇಷ್ಟು ಬಿಸ್ನೆಸ್ ಮಾಡ್ತಾಯಿದ್ದೀವಿ. ಅಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಅಷ್ಟೋ ಇಷ್ಟೋ ಸುಳ್ಳುಗಳು ಎಲ್ಲ ಹೇಳಿ ಏನೋ ಮಾಡ್ತೀವಿ. ಅಂಥದ್ರಲ್ಲಿ ಅಟ್ಲೀಸ್ಟ್ ಗೋವನ್ನಾದರೂ ಮಾಡಿದ್ರೆ ಅಲ್ಲಿ ಮಾಡಿರೋ ಇದು ಇಲ್ಲಿ ಹೋಗುತ್ತೆ ಅಂತ ಒಂದು ಉದಾಹರಣೆ. ಈಗ ನೋಡಿ, ಬೆಳಗ್ಗೆ ನಾವು ಈಗ ದಿನಚರಿ ಈಗ ರೆಡಿ ಆಗಿದ್ದೀನಿ, ಹೊರಗಡೆ ಹೋಗ್ಬೇಕು. ಇದಕ್ಕೆ ಮೊದಲು ಇವನ್ನೇ ಆಚೆ ಕಟ್ತೀವಿ. ಆಚೆ ಕಟ್ಟಿ ಅವಕ್ಕೆ ಬೂಸ ಹಿಂಡಿ ಇಟ್ಟು ಮತ್ತು ಅವಕ್ಕೆ ನೀರಿಟ್ಟು ಕಟ್ಟಾಕ್ಬಿಟ್ಟು ಹುಲ್ಲಾಕ್ಬಿಟ್ಟು ಹೋದ್ವಿ ಅಂದರೆ ಮತ್ತೆ ಸಂಜೆ ಬರೋವರೆಗೂ ಹುಲ್ಲು ತಿನ್ಕೊಂಡು ಯಾರೋ ಒಬ್ಬರು ನೀರು ಗೀರು ಇಕ್ತಾರೆ. ಇಷ್ಟೇ ಮೇಂಟೆನೆನ್ಸು. ಇದಕ್ಕೆ ಯಥೇಚ್ಛವಾಗಿ ಮೇಂಟೈನ್ ಮಾಡಬೇಕು ಅಂತೇನಿಲ್ಲ. ಈಗ ಕೆಲವರು ಅದೇ ಕೆಲಸವಾಗಿ ಅದಕ್ಕೆ ಅದು ಇದು ಎಲ್ಲ ಮಾಡ್ಕೊಂಡಿರ್ತಾರೆ, ಕೆಲಸ ಕಾರ್ಯ ಎಲ್ಲ ಬಿಟ್ಟು. ಬಟ್ ಅಷ್ಟೊಂದೇನು ಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ. ಈಗ ದುಡಿಮೆ ಇಂಪಾರ್ಟೆಂಟ್ ಸರ್. ದುಡಿಮೆ ಇದ್ರೇ ಇವನ್ನೆಲ್ಲ ಸಾಕೋಕ್ಕಾಗೋದು. ಈಗ ನಾವು ಬೇರೆ ಯಾವುದೋ ದುಡ್ಡು ಬಂತು ಅದರಲ್ಲಿ ಇದು ಮಾಡ್ತೀವಿ ಅಂದರೆ ಆಗೋದಿಲ್ಲ. ಈಗ ನಾವು ದುಡ್ದು ಇದನ್ನ ಸಾಕಿದ್ರೇ ಅದಕ್ಕೊಂದು ಬೆಲೆ. ಸರ್, ವ್ಯಾಪಾರಕ್ಕೆ ಯಾರು ಇಷ್ಟಪಟ್ಟು ಕೇಳಿದ್ರೆ ಕಾಯಿಸ್ಬಂತು ಕೊಡೋ ಮಾತೇನಾರು ಇದೆಯಾ ಸರ್? ಇದು ನೆಕ್ಸ್ಟ್ ನಾವು, ಯಾಕಂದರೆ ಸಪ್ಲಮ್ಮ ಇನ್ನೊಂದು ವಾರ ಇರಬೇಕಂದ್ರೆ ತಂದಿದ್ದು. 26ನೇ ವರ್ಷದ ಸಪ್ಲಮ್ಮ ಜಾತ್ರೆ ಒಂದು ವಾರ ಇರಬೇಕಾದ್ರೆ ತಂದ್ವಿ. ಈಗ ಅದು ನಮಗೆ ಈಗ ನಾವು ಒಂದು ವರ್ಷ ಎಲ್ಲ ಮೇಯಿಸಿದ್ವಿ. ಲಾಸ್ಟ್ ಟೈಮು 2 ಜೊತೆ ಇತ್ತು, ಅದನ್ನ ಒಂದು ವರ್ಷ ಎಲ್ಲ ಮೇಯಿಸಿದ್ವಿ. ಲಾಸ್ಟ್ ಇಯರ್ ಮಾರಿದ್ವಿ. ಈಗ ನನ್ನ ಇದೇನಂತಂದರೆ, ಅಟ್ಲೀಸ್ಟ್ ಈಗ ಯಾರೋ ಮೇಯಿಸಿರ್ತಾರೆ, ನಾವು ತಗೊಂಬಂದು ಜಾತ್ರೆ ಮಾಡಿಬಿಟ್ರೆ ಅದಕ್ಕೆ ಉಪಯೋಗ ಇಲ್ಲ, ಅಂದರೆ ಪ್ರಯೋಜನನೇ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ಈಗ ನಾವು ಒಂದು ವರ್ಷ ಮೇಯಿಸಿ ನಮ್ಮ ಮನೇಲಿ ಒಂದಷ್ಟು ಜನ ಮೇಯಿಸಿ ಒಂದಷ್ಟು ಜನ ಇದ್ದು ಅವು ನಮ್ಮ ಜೊತೆ ಬೆರ್ಕೊಂಡು ಈಗ ನಾವು ಮಾರಿದ್ರೆ ಅದಕ್ಕೊಂದು ಬೆಲೆ ಅಂತ ನಾನು ಅನ್ಕೊಂಡಿದ್ದೀನಿ. ನೆಕ್ಸ್ಟು ಸಪ್ಲಮ್ಮ ಅವ್ರಿಗೂ ಕೊಡಬಾರ್ದು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ, ಹೇಳೋಕ್ಕಾಗಲ್ವಲ್ಲ. ಹೌದು.
ಸರ್ ಹಂಗೆ ತಮ್ಮ ಮೊಬೈಲ್ ನಂಬರ್ ತಿಳಿಸ್ಕೊಡಿ. ಸರ್ ಜನಾರ್ದನ್ ಅಂತ 8197928626.